ಸಿಹಿಮೊಗ್ಗೆ ಸುದ್ದಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಸುಮಾರು 10 ಗಂಟೆಗೆ ಸ್ವಿಫ್ಟ್ ಡಿಸೈರ್ ಕಾರ್ ಮತ್ತು KSRTC ಬಸ್ ನಡುವೆ ಅಪಘಾತ ನಡೆದಿದೆ ತೀರ್ಥಹಳ್ಳಿ ಅಂತ. ಇದು ಬಹಳ ಬೇಸರ ತಂದಿರುವಂತಹ ವಿಷಯ. ಒಂದು ಕುಟುಂಬದ 4 ಜನ ಮೃತಪಟ್ಟಿರುತ್ತಾರೆ. ಸ್ಪಾಟ್ನಲ್ಲಿ ಒಬ್ಬ ಮಹಿಳೆ ಮತ್ತು ಒಬ್ಬ ಪುರುಷರು ಮೃತಪಟ್ಟಿದ್ದಾರೆ. ಮತ್ತೆ ಒಂದು ಮಗು ಇಲ್ಲಿ ಶಿವಮೊಗ್ಗದಲ್ಲಿ ಬರಬೇಕಾದ್ರೆ ದಾರಿಯಲ್ಲಿ ಒಂದು ಮಗು ಮೃತಪಟ್ಟಿದೆ. ಮತ್ತೆ ಇವತ್ತು ಬೆಳಿಗ್ಗೆ ಒಂದು 4 ಗಂಟೆ ಸುಮಾರಿಗೆ ಒಂದು ಮಗು NH ಹಾಸ್ಪಿಟಲಲ್ಲಿ ಮೃತಪಟ್ಟಿದೆ. ಇದನ್ನು ಭಾಳಷ್ಟು ನಾವು ಅಪಘಾತಗಳು ನೋಡ್ತಾ ಹೋದರೆ KSRTCಯ ಅಜಾಗರೂಕತೆಯ ಡ್ರೈವಿಂಗ್ ಇದಕ್ಕೆ ಕಾರಣ ಆಗ್ತಾ ಇದೆ. ಹಾಗಾಗಿ ಏನು ಅಪಘಾತ ಆಗಿದೆ, ಈ ಅಪಘಾತಕ್ಕೆ ಭಾಳ ನೋವು ಮತ್ತು ದುಃಖವನ್ನು ನಾವು ವ್ಯಕ್ತಪಡಿಸ್ತೀವಿ. ಮತ್ತೇನು ಮೃತಪಟ್ಟಿದ್ದಾರೆ ಅವರ ಕುಟುಂಬಕ್ಕೆ ಸೂಕ್ತ ಸರ್ಕಾರದಿಂದ ಪರಿಹಾರ ನೀಡಬೇಕು. ಮತ್ತೇನದು ತೀರ್ಥಹಳ್ಳಿ ವಲಯಕ್ಕೆ ಹೋಗುವಂತಹ ದಾರಿಗಳು ಏನು ಕರ್ವ್ ಇದ್ದಾವೆ, ಅಲ್ಲೇನು ಡೇಂಜರ್ ಝೋನ್, ಆಕ್ಸಿಡೆಂಟ್ ಝೋನ್ ಇದ್ದಾವೆ, ಅದಕ್ಕೇನು ಪರ್ಯಾಯ ವ್ಯವಸ್ಥೆ ಮಾಡಬೇಕು. ಮತ್ತೇನು ಅದಕ್ಕೆ ಒಂದು ರೋಡ್ ವೈಡ್ ಮಾಡುವಂಥದ್ದು, ಮತ್ತು ರೋಡ್ ಬ್ರೇಕರ್ಸ್ ಹಾಕುವಂಥದ್ದು, ಮತ್ತು ಬ್ಯಾರಿಗೇಟ್ ಇಟ್ಟು ಸ್ಪೀಡನ್ನು, ವೇಗವನ್ನು ತಡೆಯುವಂಥದ್ದು ಕೆಲಸಗಳು ಆಗಬೇಕಾಗಿದೆ. ಯಾಕಂದರೆ ಪದೇ ಪದೇ ಆ ವಲಯದಲ್ಲಿ ಭಾಳಷ್ಟು ಆಕ್ಸಿಡೆಂಟ್ಗಳು ಆಗ್ತಾ ಇದೆ. ಮತ್ತು ಏನು ಇವತ್ತು ಇದು ಒಂದು ಮೃತಪಟ್ಟಿದ್ದಾರೆ, ಭಾಳಷ್ಟು ನಾವು ಇದಕ್ಕೆ ಸಂತಾಪವನ್ನು ವ್ಯಕ್ತಪಡಿಸ್ತೇವೆ. ಈಗ ಏನು ಘಟನೆ? ಅವ್ರು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರು? ಅವರು ಶಿವಮೊಗ್ಗದಿಂದ ಶೃಂಗೇರಿ ಅವ್ರ ಮನೆ ಇರೋದು. ಶೃಂಗೇರಿಗೆ ನೀವು ಹೇಳಿ. ಶೃಂಗೇರಿಗೆ ಅವರು ಹೋಗ್ತಾ ಇದ್ದಿದ್ದು. ಇದು ಚನ್ನಗಿರಿಯಿಂದ ಶಿವಮೊಗ್ಗಕ್ಕೆ ಬಂದು ಶಿವಮೊಗ್ಗದಿಂದ ಶೃಂಗೇರಿಗೆ ಅವರು ಸಾಕ್ತಾ ಇರಬೇಕಾದ್ರೆ ಇವರು ಡೌನ್ ಇಳಿತಾ ಇದ್ದಾರೆ. ಅವರು KSRTC ಬಸ್ಸು ಒಂದು ಹತ್ತಿಂದ ಬರಬೇಕಾದ್ರೆ ಅವರು ಮುಖಾಮುಖಿ ಡಿಕ್ಕಿ ಆಗಿರುವಂತಹ ಒಂದು ಘಟನೆ ಇದು. ಅದು ಸ್ಪಾಟಲ್ಲಿ ಇಬ್ಬರು ಡೆತ್ ಆಗಿದ್ದಾರೆ. ಇಬ್ಬರು ಮಕ್ಕಳು ಇವತ್ತು ಬೆಳಗ್ಗೆ ಡೆತ್ ಆಗಿದೆ. ಒಂದೇ ಕುಟುಂಬದವರು, ಯಾವ ಊರಿನವರು? ಶೃಂಗೇರಿ ಮಲ್ಪೆ ಅವರವರು ಅವ್ರ ಕುಟುಂಬಸ್ಥರು ಇದ್ದಾರೆ, ಮಾತಾಡ್ತಾರೆ. ಹೇಳಿ, ಕುಟುಂಬಸ್ಥರದ್ದು. ಅವರೆಲ್ಲ ಒಂದೇ ಕುಟುಂಬದವರು. ಇಬ್ರು ನಂದು ತಂಗಿ ಮಕ್ಕಳು, ಮತ್ತೆ ಇಬ್ರು ಕಜಿನ್ ಮಕ್ಕಳು. ಒಬ್ಬ ಕಜಿನ್ ಮಕ್ಕಳು, ಒಂದು ಅಜ್ಜಿ. ಏನು ಹೆಸರುಗಳು? ಎಷ್ಟೆಷ್ಟು ವಯಸ್ಸು? ಹೆಸರು ರಿಯಾನ್, ರಾಯಿಲ್, ಜಯಾನ. ಅಜ್ಜಿ ಹೆಸರು ಏನು ಓದ್ತಾ ಇದ್ರ ಮಕ್ಕಳು? ಅದು ಮಕ್ಕಳು ಒಬ್ಬ 8ನೇ ಕ್ಲಾಸು, ಇನ್ನೊಬ್ಬ 3ನೇ ಕ್ಲಾಸು, ಇನ್ನೊಬ್ಳು 6ನೇ.